ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ಎಲ್ಲಿಂದ ಬಂದ್ರಿ? ಇದು ಹೂವಿನಡಗಲಿಂದ. ಹೂವಿನಡಗಲಿಂದ ಅಲ್ಲಿಂದ ಗಾಡಿ ತಂದಿದ್ರಾ? ಓಕೆ, ವಿಜಯನಗರ ಡಿಸ್ಟ್ರಿಕ್ಟ್. ವಿಜಯನಗರದಿಂದನಾ? ಓಕೆ, ನಮ್ಮ ವಿಡಿಯೋ ನೋಡ್ಕೊಂಡು ತರಿಸಿದ್ರಾ? ಯಾವ್ದು ನೋಡಿದ್ರಿ ವಿಡಿಯೋ? ಇದು ಇನ್ಸ್ಟಾಗ್ರಾಮಲ್ಲ? ಸರಿ, ವಿಡಿಯೋ ನೋಡ್ಕೊಂಡು ಬಂದ್ರಿ, ಗಾಡಿನ ಒಂದು ವಾರ ಬಿಟ್ರಿ, ಏನು ಅನ್ನಿಸೋಣ? ಇಲ್ಲ, ಗಾಡಿ ಮಾತ್ರ ಚೆನ್ನಾಗಾಯ್ತು. ಹಾಂ, ನಾವು ಅಲ್ಲಿ ಮಾಡಿಸಿದ್ದೆ, ಹಾಂ, ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಓಕೆ, ಬಟ್ ಇಲ್ಲಿ ಅದಕ್ಕೆ ವಿಡಿಯೋ ನೋಡ್ಕೊಂಡು ಬಂದುಬಿಟ್ಟು ಹಾಂ, ಗಾಡಿ ಓಡಿಸಿದೆ, ಚೆನ್ನಾಗಿದೆ. ಹಾಂ, ಹೌದಾ? ಮತ್ತು ಬಿಲ್ ಏನು ಅನ್ನಿಸೋಣ? ಬಿಲ್ಲು ಹಂಗೇನಿಲ್ಲ, ಒಳ್ಳೆ ರೀಸನೇಬಲ್ ಮಾಡಿರಿ. ಹಾಂ, ಅದಕ್ಕೆ ನಮ್ಗೆ ಖುಷಿ ಆಯ್ತು. ಖುಷಿ ಆಯ್ತಾ? ಒಟ್ಟಿನಲ್ಲಿ ವಿಡಿಯೋ ನೋಡ್ಕೊಂಡು ಬಂದ್ರಿ, ಅದು ಹೂವಿನಡಗಲಿಂದ ತಂದ್ರಿ ಗಾಡಿನ, ಒಟ್ಟಿನಲ್ಲಿ ಸಮಾಧಾನ ಆಯ್ತಾ? 330 ಕಿಲೋಮೀಟ್ರ್, ತುಂಬ ಹತ್ತಿರದಿಂದ ಬಂದಿದ್ದೀರಾ. ನೆಕ್ಸ್ಟ್ ಯಾವುದೋ ಗಾಡಿ ತರ್ತೀನಿ ಅಂತ ಇದ್ರಿ? ಇನ್ನೊಂದು ಪ್ಲೆಜರ್ ಇದೆ ನಮ್ಮ ಅಕ್ಕರ್ದು. ಓಕೆ, ಅದು ತೊಗೊಂಡು. ಹೌದಾ? ತೊಗೊಂಡು ಬನ್ನಿ. ಒಟ್ಟಿನಲ್ಲಿ ನಿಮಗೆ ಸಮಾಧಾನ ಆಯ್ತಲ್ಲಣ್ಣ? ಓಕೆ ಅಲ್ಲ? ಓಕೆ ಅನ್ನಿಸ್ತಲ್ಲ ಎಲ್ಲ ಓಕೆ. ನಿಮಗೆ? ಮತ್ತೆ ಇನ್ನೊಂದು, ನೀವು ಗಾಡಿ ಇಲ್ಲಿ ಬಿಟ್ಟಿದ್ರು ನಿಮಗೆಲ್ಲ ವೀಡಿಯೋನ ಕಳಿಸಿದ್ರಿ, ನೋಡಿದ್ರಾ? ಹೌದು, ಕರೆಕ್ಟಾ? ಪಾರ್ಟ್ಸು ಎಲ್ಲ ತೋರಿಸಿದ್ರಿ, ಕರೆಕ್ಟ್ ಅಲ್ವಾ? ಎಲ್ಲ ಮಾಡಿದ್ರಿ. ಓಕೆ, ತುಂಬ ಥ್ಯಾಂಕ್ಸ್ ಅಣ್ಣ, ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್, ನನ್ನ ನಂಬ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ ಯು ಅಣ್ಣ. ನೀವು ನಮ್ಮೂರ ಕಡೆಯಿಂದ ನಮಗೂ ಖುಷಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಷ್ಟು ಪ್ರೈಸ್ ಆಯಿತು ಅಂತ ಹೇಳಿದ್ರೆ 18,600 ರೂಪಾಯಿ ಆಯ್ತು ಇದಕ್ಕೆ. ಹಾಯ್, ಜೈ ಶ್ರೀರಾಮ್. ಕೇಳಿಸ್ಕೊಡ್ರಲ್ಲ ಕಸ್ಟಮರ್ ಇಲ್ಲಿಂದ ಬಂದಿದ್ರು ಅಂತ ಹೇಳ್ಬಿಟ್ಟು. ಅವರು ಅಲ್ಲಿಂದ ಬಂದರು ಅಂದರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಖುಷಿ ಆಯ್ತು ಆ್ಯಕ್ಚುಲಿ, ಅಷ್ಟು ದೂರದಿಂದ ನಮ್ಮ ವೀಡಿಯೋ ನೋಡ್ಕೊಂಡು ಬಂದ್ರ ಅಂತ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಂಗೆ ನೀಟಾಗೆಲ್ಲ ಬೀಚ್ ನೋಡಿದ್ರೆ ನೋಡಿ, ಫಿಲ್ಟರ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ, ಅದರಲ್ಲಿ ಎಲೆಗಳೆಲ್ಲ ಬಿದ್ದಾವೆ. ಅವರು ಆ್ಯಕ್ಚುಲಿ ತಂದುಬಿಟ್ಟು 1 ತಿಂಗಳು ನಿಲ್ಸ್ಕೊಂಡಿದ್ದಾರಂತೆ ಗ್ಯಾರೇಜ್ ಹತ್ರ, ಸಾರಿ ಮನೆ ಹತ್ರ. ಅದಾದಮೇಲೆ ತಂದು ಕೊಟ್ಟಿದ್ದಾರೆ. ತಂದು ಕೊಟ್ಟಮೇಲೆ ಗಾಡಿ ಎಲ್ಲ ಬಿಚ್ಚಿ, ಕ್ಲಚ್ ಎಲ್ಲ ಚೆಕ್ ಮಾಡಿ, ಬ್ರೇಕ್ ಶೂಗಳು, ಆಮೇಲೆ ಪ್ಲಗ್ಗು, ಆಮೇಲೆ ಕ್ಲಚ್ ಎಲ್ಲ ಬಿಚ್ಚಿದ್ರೆ ಇದೆ ಲಾಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಪುಲ್ಲಿ ಮಾಮೂಲಿ, ಅದರಲ್ಲಿ ಗ್ರೀಸ್ ಇಲ್ಲ, ಒಂದೇ ಚೂರು ಗ್ರೀಸ್ ಇಲ್ಲ. ಪುಲ್ಲಿ ಎಲ್ಲ ಫುಲ್ ಸೆಟ್ಟೆ ಚೇಂಜ್ ಮಾಡಬೇಕಾಯಿತು. ಆಮೇಲೆ ರೋಲರ್ ಬಾಡಿ, ಬೆಲ್ಟು ಎಲ್ಲನೂ ಪ್ರತಿಯೊಂದು ಚೇಂಜ್ ಮಾಡಿ ರೆಡಿ ಮಾಡಿಬಿಟ್ಟು ಒಂದು ಸಲ ಗಾಡಿ ಓಡಿಸಿ ನೋಡಿದ್ರೆ ತಿರ್ಗಾ ಸೌಂಡ್ ಬರ್ತಾಯಿತ್ತು, ಕಟ್ ಸೌಂಡ್ ಬರ್ತಾಯಿತ್ತು. ಸರ್ ಬಿಚ್ಚಿದ್ರೆ ತುಂಬ ಜಾಸ್ತಿ ಆಗುತ್ತೆ, ಯಾಕಂದರೆ ಇವಾಗ ಆಲ್ರೆಡಿ ಇದೆಲ್ಲ ಪುಲ್ಲಿ ಎಲ್ಲ ಚೇಂಜ್ ಮಾಡಿರೋದ್ರಿಂದ ಇದೇ ಜಾಸ್ತಿ ಆಗಿಬಿಡುತ್ತೆ ಸರ್. ಯಾಕಂದರೆ ಲೈನರ್ ಎಲ್ಲ ಹೋಗ್ಬಿಟ್ಟಿತ್ತು, ಲೈನರೆಲ್ಲ ಚೇಂಜ್ ಮಾಡಿ ರೆಡಿ ಮಾಡಿದ್ದಕ್ಕೆ ಇದೇ ಒಂದು 7-8 ಸಾವಿರ ಮೇಲೆ ಆಗಿಬಿಟ್ಟಿತ್ತು. ಸರ್ ಇನ್ನೂ ಆಗುತ್ತೆ ಅಂತ ಹೇಳಿದಾಗ, ಸರಿ ಸರ್ ನೀವು ಮಾಡಿ, ನನಗೆ ಅದು ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದಾಗ, ತಿರ್ಗಾ ಏನು ಮಾಡಿದೆ ಅಂತ ಹೇಳಿದ್ರೆ, ಗಾಡಿಯೆಲ್ಲ ಸರ್ವಿಸ್ ಮಾಡಿ ಎಲ್ಲ ಫಿನಿಷ್ ಮಾಡಿ ಇಟ್ಟಿದ್ದ ಗಾಡಿನ ತಿರ್ಗಾ ನಾನು ಆ್ಯಕ್ಚುಲಿ ಬಿಚ್ಚಿ ಇಂಜಿನ್ ಬಿಚ್ಚಿದ ಮೇಲೆ ಆ್ಯಕ್ಚುಲಿ ಬೋರೆಲ್ಲ ಮಾಡಿಸಿದ್ರಂತೆ. ಇಂಜಿನ್ ಬಿಚ್ಚಿದ ಮೇಲೆ ನೋಡಿ ಏನೇನಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಕ್ಯಾಮ್ ಶಾಫ್ಟ್ ಹೋಗಿದೆ, ಆಮೇಲೆ ಮ್ಯಾಗ್ನೆಟ್ ಹೋಗಿದೆ, ರಾಕರ್ ಹೋಗಿದೆ, ಆಮೇಲೆ ಬೋರು ಕೂಡ ಏಟ್ ಬಿದ್ದಿದೆ. ಇಂಜಿನ್ ಬೇರಿಂಗು ಶಾಫ್ಟ್ ಒಂದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಐತೆ ಇದರಲ್ಲಿ. ಮ್ಯಾಗ್ನೆಟ್ಟು, ಟೈಮಿಂಗ್ ಚೈನ್ ಕಿಟ್ಟು, ಹೆಡ್ ವರ್ಕು, ಆಮೇಲೆ ಬೋರ್ ಆ್ಯಕ್ಚುಲಿ ಹೊಸದಾಗಿದೆ, ಆಮೇಲೆ ಕ್ಯಾಮ್ ಶಾಫ್ಟು, ರಾಕರು, ಆಮೇಲೆ ಕ್ಯಾಮ್ ವೀಲ್ಗೆ ಒಂದು ರಾಡ್ ಬರುತ್ತೆ, ಅದು ಎಲ್ಲನೂ ಏನೇನಿತ್ತಲ್ಲ ಪ್ರತಿಯೊಂದು ನೀಟಾಗೆಲ್ಲ ತಂದು ಹೊಸದೆಲ್ಲ ಹಾಕಿ, ಆಮೇಲೆ ಗಾಡಿ ಕಸ್ಟಮರ್ ನೀಟಾಗೆಲ್ಲ ಇದಾದಮೇಲೆ ಕಸ್ಟಮರ್ ಫೋನ್ ಮಾಡ್ಕೊಳ್ಳದೆ, ಅದಾದಮೇಲೆ ಬಂದು ಗಾಡಿ ತೊಗೊಂಡೋದು. ಇದೇ ಥರ ನಿಮ್ಮ ಗಾಡಿನ ಸರ್ವಿಸ್ ಮಾಡಬೇಕು, ಏನಾದರೂ ಮಾಡಬೇಕಂತ ಹೇಳಿದರೆ ನನ್ನ ನಂಬರ್ಗೆ ಕಾಲ್ ಮಾಡ್ಕೊಂಡು ಬರ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸೇವ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಏನಕ್ಕೆ ಈ ಗಾಡಿಗಳು ರೆಡಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇವ್ರೇಟ್ ಗಾಡಿನ ಇಲ್ವಾ ಏನು ಅಂತ ಏನಕ್ಕೆ ಕೇಳ್ತೀನಿ ಅಂದರೆ, ಈ ಗಾಡಿ ರೆಡಿ ಮಾಡಬೇಕಂದ್ರೆ ಇವಾಗ ಈ ಗಾಡಿಯಾಗಿ ಆ್ಯಕ್ಚುಲಿ 18,600 ರೂಪಾಯಿ ಆಯಿತು. ಅಷ್ಟು ಕಾಸ್ಟ್ಲಿ ಈ ಗಾಡಿದು. 1,447 ರೂಪಾಯಿ ಆ್ಯಕ್ಚುಲಿ ಒಂದೇ ಒಂದು ಕ್ಯಾಮ್ ಶಾಫ್ಟು. ಸೊ ಅದಕ್ಕೋಸ್ಕರ ಈ ಗಾಡಿದು ಕಾಸ್ಟ್ಲಿ. ಯಾರೇ ರೆಡಿ ಮಾಡಿಸ್ಬೇಕಂತಿದ್ರು ನಿಮ್ಮ ಫೇವ್ರೇಟ್ ಗಾಡಿ ಇದ್ದರೆ ಮಾತ್ರ ರೆಡಿ ಮಾಡಿಸಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ಗಾಡಿ ತೊಗೊಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಏನು ನಾನು ಹೇಳಿದ್ದು ನಿಮಗೆ ಸರಿನಾ ತಪ್ಪಾ ಅನ್ನಿಸ್ತಾ ಏನಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.